ಸೊ ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ನಂದು ದಿವಾಲಿ ವ್ಲಾಗ್. ಐ ನೋ ಐ ಆಮ್ ಲಿಟಲ್ ಲೇಟ್ ಫಾರ್ ದಿವಾಲಿ ವ್ಲಾಗ್, ಬಟ್ ಸ್ಟಿಲ್ ಬಿಲೇಟೆಡ್ ಹ್ಯಾಪಿ ದೀಪಾವಳಿ ಟು ಎವ್ರಿ ಒನ್. Every year Deepavali is so special for us, like lights, family, fun, crackers, everything. So let's start my Diwali vlog. ಎವ್ರಿ ಇಯರ್ ದೀಪಾವಳಿ ಸ್ಟಾರ್ಟ್ ಆಗೋದಂದ್ರೇ ಎಣ್ಣೆ ಸ್ನಾನದಿಂದ. ಅದಾದಮೇಲೆ ಪೂಜೆ ಮಾಡಿ ತಿಂಡಿ ತಿಂದು ಊಟ ಮಾಡಿ ಸ್ವಲ್ಪ ರೆಸ್ಟ್ ಅಂತ ತೊಗೋತೀವಿ. ಬಟ್ ನಾನು ಈ ಸತಿ ಎರಡು ವೀಡಿಯೋ ಲೈಕ್ ಪೂಜೆ, ಊಟ, ಲಂಚ್ ಅದೆಲ್ಲ ವೀಡಿಯೋ ತೊಗೊಳ್ಳೋದೇ ಮರ್ತೋಯ್ತು. ಫಸ್ಟ್ ಆಫ್ ಆಲ್ ನಾನು ಅಂದ್ಕೊಂಡಿರಲಿಲ್ಲ ನಾನು ವೀಡಿಯೋ ಮಾಡೋಣ, ಈ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ನಮ್ಮಮ್ಮ ನನ್ನ ತಂಗಿ ಏನಕ್ಕೆ ವೀಡಿಯೋ ಮಾಡ್ತಾಯಿಲ್ಲ, ಏನಕ್ಕೆ ವ್ಲಾಗ್ ಮಾಡ್ತಾಯಿಲ್ಲ, ಮಾಡ್ಬೋದಲ್ಲ ನೀನು ಅಂತ ಅಂದರು. ಅದಾದಮೇಲೆ ನನಗೂ ಅನ್ನಿಸ್ತು ಮಾಡ್ಬೋದಲ್ಲ, ಸರಿ ಆಯಿತು ಮಾಡ್ತೀನಿ ಅಂತ ಅಂದ್ಕೊಂಡೆ. ಅದಾದಮೇಲಿಂದ ಲೈಕ್ ಮಧ್ಯಾಹ್ನ ಲೈಕ್ 4 ಹಾಗೆ ನಮ್ಮಲ್ಲಿ ಒಂದು ಟ್ರೆಡಿಷನ್ ಇದೆ. ಎವ್ರಿ ಇಯರ್ ವಿ ಫಾಲೋ ದಿಸ್. ಏನು ಅಂತ ಅಂದರೆ ಒಂದು ದೊಡ್ಡ ರಂಗೋಲಿ ಐದರ್ ಇನ್ ಹಾಲ್ ಆರ್ ಇನ್ ಫ್ರಂಟ್ ಆಫ್ ಟೆಂಪಲ್ ರೂಮ್ ಒಂದು ದೊಡ್ಡ ರಂಗೋಲಿ ಹಾಕಿ ದೀಪ ಡೆಕೋರೇಷನ್ ಮಾಡ್ತೀವಿ. ಬಟ್ ದಿಸ್ ಇಯರ್ ಐ ವಾಸ್ ಕನ್ಫ್ಯೂಸ್ಡ್, ಮಾಡಲಾ ಬೇಡವೋ ಅಂತ. ಸಿನ್ಸ್ ಇವಾಗ ತಾನೇ ನಂದು ಡೆಲಿವ್ರಿ ಆಗಿತ್ತು, ಸೊ ಬೆಂಡೆಲ್ಲ ಆದರೆ ಪ್ರಾಬ್ಲಮ್ ಆಗುತ್ತೆ ಫ್ಯೂಚರಲ್ಲಿ ಅಂತ ಎಲ್ಲ ಅಂದ್ಕೊಂಡಿದ್ದೆ. ಬಟ್ ನನಗೆ ಟ್ರೆಡಿಷನು ಬ್ರೇಕ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಹೆಂಗಾದ್ರೂ ಪರವಾಗಿಲ್ಲ ಮಾಡೋಣ ಅಂತ ಅಂದ್ಕೊಂಡು ಈ ಸತಿ ನಾನು ರಂಗೋಲಿನ ಹಾಕಿದೆ. ಅದು ವಿಡಿಯೋ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಸಡನ್ನಾಗೇ ನನ್ನ ತಂಗಿ ನಮ್ಮಮ್ಮ ಎಲ್ಲ ಹೇಳಿದ್ರು ಏನಕ್ಕೆ ವಿಡಿಯೋ ಮಾಡ್ತಾಯಿಲ್ಲ ಅಂತ. ಆವಾಗಲಿಂದ ನಾನು ವಿಡಿಯೋ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನೋಡಿದ್ರಲ್ಲ ನಾನು ರಂಗೋಲಿ ಹೇಗಿತ್ತು ಅಂತ. ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ, ನನಗೆ ಐ ವುಡ್ ರಿಯಲಿ ಲವ್ ಟು ನೋ ನನ್ನ ರಂಗೋಲಿ ಹೆಂಗಿತ್ತು ಅಂತ. ನಾನು ರಂಗೋಲಿ ಎಲ್ಲ ನೋಡಿಕೊಂಡೆ. ನಮ್ಮಮ್ಮ ಪೂಜೆಗೆ ಎಲ್ಲ ರೆಡಿ ಮಾಡಿದ್ರು. ನನ್ನ ತಂಗಿ ಪೂಜೆ ಸಾಮಾನೆಲ್ಲ ತಂದುಕೊಟ್ಲು, ದೀಪ ಎಲ್ಲ ಹಚ್ಚಿದ್ಲು. ಅದಾದಮೇಲಿಂದ ಲೈಕ್ ಪೂಜೆಗೆ ರೆಡಿ ಆಗೋಣ ಅಂತ ರೆಡಿ ಆಗೋಕ್ಕೆ ಅಂತ ಬಂದೆ. ಅದಾದಮೇಲಿಂದ ಇಲ್ಲಿ ಯಾಕೋ ಒಂಥರ ಫೇಸ್ ಇವತ್ತು ಡಲ್ಲ ಕಾಣಿಸ್ತದೆ ಅಂತ ನಾನು ಫಸ್ಟ್ ಟೈಮ್ ಫೌಂಡೇಶನ್ ಹಾಕಿದ್ದು. ಯೂಶ್ವಲಿ ನಾನು ಫೌಂಡೇಶನ್ ಹಾಕಲ್ಲ, ಬಟ್ ಈ ಸತಿ ಹಾಕೋಣ ಅಂತ ಫೌಂಡೇಶನ್ ಹಾಕ್ಕೊಂಡೆ. ವಿಚ್ ಇಸ್ ಫ್ರಮ್ ಮೇಬ್ಲಿನ್ ಸೂಪರ್ ಸ್ಟೇ ಫೌಂಡೇಶನ್. ತುಂಬ ಚೆನ್ನಾಗಿ ಬ್ಲೆಂಡ್ ಆಯಿತು, ನಂಗೆ ಇಷ್ಟ ಆಯಿತು ಆ್ಯಕ್ಚುಲಿ. ಇದು ನಾನು ಕರೆಕ್ಟಾಗಿ ಸ್ಕಿನ್ ಟೋನ್ಗೂ ಮ್ಯಾಚ್ ಆಗ್ತಾಯಿತ್ತು. ಸೊ ಇದು ಚೆನ್ನಾಗಿತ್ತು. ಅದಾದಮೇಲಿಂದ ನಾನು ಕನ್ಸೀಲರ್ ಯೂಸ್ ಮಾಡಿದೆ. ಅದಾದಮೇಲಿಂದ ಬ್ಲಷ್ ಹಾಕ್ಕೊಂಡೆ. ಸೊ ಬ್ಲಷ್ ಹಾಕಿದ್ರೆ ಒಂಥರ ಫ್ರೆಶ್ ಅಂತ ಫೀಲ್ ಆಗುತ್ತೆ, ಒಂಥರ ಡಲ್ನೆಸ್ ಎಲ್ಲ ಹೋಗಂಗೆ ಇದು ಮಾಡುತ್ತೆ. ಅದಾದಮೇಲೆ ಈ ಹೈಲೈಟರ್ ವಿಚ್ ಇಸ್ ಫ್ರಮ್ ಕೆ ಬ್ಯೂಟಿ ಇಸ್ ಒನ್ ಆಫ್ ಮೈ ಫೇವ್ರೆಟ್. ಈ ದಿವಾಲಿ ಟೈಮಲ್ಲಿ, ಅದು ಈವ್ನಿಂಗ್ ಟೈಮಲ್ಲಿ ಏನೇ ಪಾರ್ಟಿ ಫಂಕ್ಷನ್ ಏನೇ ಇದ್ರೂ ಇದು ಹಾಕ್ಕೊಂಡ್ರೆ ಒಂಥರ ಗ್ಲೋ ಕೊಡುತ್ತೆ ಫೇಸ್ಗೆ. ಸೊ ಐ ನೆವರ್ ಸ್ಕಿಪ್ ದಿಸ್ ಒನ್. ಲೈಕ್ ಐ ಯೂಶ್ವಲಿ ಎವ್ರಿ ಟೈಮ್ ಐ ಯೂಸ್ ದಿಸ್ ವೆನ್ ಎವರ್ ದೆರ್ ಇಸ್ ಅ ಫಂಕ್ಷನ್ ಆರ್ ಅ ಪಾರ್ಟಿ. ಈವ್ನಿಂಗ್ ಟೈಮ್ ಆದರೆ ಇನ್ನೂ ಸೂಪರಾಗಿ ಕಾಣುತ್ತೆ. ಅದಾದಮೇಲಿಂದ ಐ ಯೂಸ್ ದಿಸ್ ಬ್ರೋ ಪೆನ್ಸಿಲ್ ವಿಚ್ ಇಸ್ ಫ್ರಮ್ ಮಿನಿಸೋ. ನಾನು ಆಲ್ರೆಡಿ ಐ ಹ್ಯಾವ್ ವ್ಲಾಗ್ಡ್ ಆಲ್ ದಿಸ್ ಪ್ರಾಡಕ್ಟ್ಸ್ ಇನ್ ಮೈ ಅದರ್ ವೀಡಿಯೋಸ್, ಬಟ್ ಸ್ಟಿಲ್ ಇದರಲ್ಲೂ ಹೇಳ್ತಾ ಇದ್ದೀನಿ. ಇಟ್ ಈಸ್ ಸೂಪರ್ ಅಫೋರ್ಡೆಬಲ್ ಆ್ಯಂಡ್ ಮಿನಿಸೋದಲ್ಲಿ ತೊಗೊಂಡಿದ್ದು. ಸೊ ಇದರಲ್ಲಿ ಬ್ರಷು ಬರುತ್ತೆ, ಈಸಿನೂ ಬ್ಲೆಂಡು ಆಗುತ್ತೆ, ಆ್ಯಂಡ್ ದ ಕಲರ್ ಆಲ್ಸೋ ಸೂಟ್ಸ್ ಟು ಮೈ ಬ್ರೋ. ಆ್ಯಂಡ್ ಇದೆಲ್ಲ ಆದಮೇಲೆ ಲಿಪ್ಸ್ಟಿಕ್ which is actually from Revlon, and it is like a brick brown shade ಅಂತ ಹೇಳ್ಬೋದು. ಲೈಕ್ ಬ್ರೌನ್ ಶೇಡ್, ಆ್ಯಂಡ್ ದೆನ್ ಫಾಲೋಡ್ ಬೈ ಮೈ ಐಲೈನರ್. ಎವ್ರಿ ಟೈಮ್ ನಾನು ಮಸ್ಕರ ಹಾಕೋದೇ ಮರ್ತೋಗ್ತೀನಿ. ಎಲ್ಲ ವೀಡಿಯೋದಲ್ಲೂ ನಾನು ಮಸ್ಕರ ಹಾಕೋದೇ ಇಲ್ಲ, ಬಟ್ ಯೂಶ್ವಲಿ ಮಸ್ಕರ ಹಾಕೋತೀನಿ, ಬಟ್ ವೀಡಿಯೋಸಲ್ಲೆಲ್ಲ ಹಾಕೋದೇ ಮರ್ತೋಗುತ್ತೆ. ಐ ಡೋಂಟ್ ನೋ ವೈ. ಅದಾದಮೇಲಿಂದ ಮಸ್ಕರ ಆದಮೇಲಿಂದ ಬಿಂದಿ ಹಾಕಿ ನಾನು ಕೂದಲು ನೀನು ಸೆಟ್ ಮಾಡೋಕ್ಕೆ ಹೋಗಿಲ್ಲ. ನಾನು ಐ ಟೈಡ್ ಅಪ್ ಬನ್. ಐ ಫರ್ಗಾಟ್ ಟು ಟೇಕ್ ಅ ವಿಡಿಯೋ ಆಫ್ಟರ್ ಗೆಟ್ಟಿಂಗ್ ರೆಡಿ, ಆಫ್ಟರ್ ವೇರಿಂಗ್ ದ ಡ್ರೆಸ್, ಆಫ್ಟರ್ ವೇರಿಂಗ್ ದ ಸ್ಯಾರಿ. ಐ ಫರ್ಗಾಟ್ ಟು ಟೇಕ್ ದ ವಿಡಿಯೋ, ಬಟ್ ಐ ಲ್ಯಾಡ್ ಅ ಪಿಕ್ಚರ್ ಲೈಕ್ ಲೇಟರ್. ಫ್ಯಾಮಿಲಿ ಪಿಕ್ಚರ್ಸ್ ತೊಗೊಂಡಿದ್ದೆ, ಸೊ ಅದನ್ನು ಅಪ್ಲೋಡ್ ಮಾಡ್ತೀನಿ ಆಫ್ಟರ್ ಪೂಜಾ. ಐ ಟುಕ್ ಸಮ್ ಫೋಟೋಸ್. ಸೊ ಈ ಬಿಂದಿ ಹಾಕ್ಕೊಂಡೆ ಆ್ಯಂಡ್ ಐ ವಾಸ್ ರೆಡಿ ಫಾರ್ ಮೈ ಪೂಜಾ. ನಮ್ಮ ಮನೇಲಿ ಎವ್ರಿ ಇಯರ್ ಇದೇ ಥರ ಪೂಜೆ ಮಾಡ್ತಾರೆ. ಲೈಕ್ ಕಳಸದಲ್ಲಿ ಕಳಸನ ಇಟ್ಟು ಪೂಜೆ ಮಾಡ್ತಾರೆ. ಮತ್ತು ನಾನು ಹೇಳಿದ್ನಲ್ಲ ರಂಗೋಲಿ ಮೇಲೆಲ್ಲ ದೀಪ ಎಲ್ಲ ಹಚ್ಚಿ ಡೆಕೋರೇಟ್ ಮಾಡಿ ಪೂಜೆ ಮಾಡ್ತೀವಿ. ಇದು ನಮ್ಮದು ಕಳಸದ್ದು ಪೂಜೆ ಮಾಡ್ತೀವಿ. ಹೀಗೆ ಲಕ್ಷ್ಮೀ ಪೂಜೆ ಅಂತ ನಾವು ಹಿಂಗೆ ಮಾಡ್ತೀವಿ. ಅದಾದಮೇಲಿಂದ ನಮ್ಮ ಮನೇಲಿ ಎಲ್ಲ ಕಡೆ ದೀಪ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಆಮೇಲೆ ಇದು ನಾನು ಪಿಕ್ಚರ್ಸ್ ತೊಗೊಂಡಿರೋದು ಲೈಕ್ ಆಫ್ಟರ್ ಮೈ ಪೂಜಾ.
ಐ ಟುಕ್ ದೀಸ್ ಆರ್ ದ ಪಿಕ್ಚರ್ಸ್ ಆ್ಯಂಡ್ ಇದನ್ನ ಹಾಲಲ್ಲೆಲ್ಲ ಹಿಂಗೆ ಡೆಕೋರೇಟ್ ಮಾಡ್ತೀವಿ, ಬಾಲ್ಕನಿದಲ್ಲೆಲ್ಲ ಹಿಂಗೆ ಡೆಕೋರೇಟ್ ಮಾಡ್ತೀವಿ ಈ ಥರ ದಿಯ ಇಟ್ಟು. ಅದಾದಮೇಲೆ ಈ ಥರ ಲೈಟ್ಸ್ ಎಲ್ಲ ಹಾಕಿದ್ವಿ ಬಾಲ್ಕನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಲೈಟ್ಸು. ಮತ್ತು ಈ ದೀಪ ಬಂದು ವಾಟರ್ ಹಾಕಿದ್ರೆ ಲೈಟ್ ಬರುತ್ತಲ್ಲ ಆ ಥರ ದೀಪ. ಅದಾದಮೇಲೆ ಎಣ್ಣೆ ಎಲ್ಲ ಯೂಸೇ ಆಗೋಲ್ಲ, ವಿಚ್ ಈಸ್ ವೆರಿ ಗುಡ್ ಐ ಫೀಲ್. ಅದಾದಮೇಲೆ ಈ ಸ್ಪಾರ್ಕ್, ನಂಗೆ ಫ್ಲವರ್ ಪಾಟ್ ಅಂದರೆ ತುಂಬ ಇಷ್ಟ. ಇದು ಒಂಥರ ಡಿಫ್ರೆಂಟಾಗಿ ಸ್ಪಾರ್ಕಲ್ ಥರ ಏನೇನೋ ಇತ್ತು. ನೋಡಿ ನನ್ನ ತಂಗಿ ಸ್ಕೋಪ್ ತೊಗೋತಾ ಇದ್ದಾಳೆ. ಅದಾದಮೇಲಿಂದ ಇದೊಂಥರ ಫ್ಲವರ್ ಪಾಟೇ, ಬಟ್ ಏನೋ ಅಂತಾರೆ ಇದಕ್ಕೆ, ನಂಗೆ ಅಷ್ಟು ಗೊತ್ತಿಲ್ಲ, ಕಮೆಂಟ್ ಅವ್ನಿಗೆ ನಿಮ್ಗೆ ಗೊತ್ತಿದ್ರೆ. ಇದಾದಮೇಲಿಂದ ಸುಸುರ್ಬತ್ತಿ ಅಂತ ಅಂತಾರೆ, ಇದು ನಮ್ಮ ಸೈಡಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ. ಇದು ಪೀಕಾಕ್ ಅಂತ ಡಿಫ್ರೆಂಟಾಗಿರೋ ಕ್ರ್ಯಾಕರ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿತ್ತು. ಇದೊಂಥರ 3 ಲೇಯರ್ಡ್ ಫ್ಲವರ್ ಪಾಟ್, ಲೈಕ್ ಫೆದರ್ ಕಲರ್ಫುಲ್ಲಾಗಿ ಕಾಣುತ್ತೆ, ತುಂಬ ಚೆನ್ನಾಗಿದೆ. ತುಂಬ ತನಕ ಇದು ಹಿಂಗೆ ಫ್ಲವರ್ ಪಾಟ್ 3 ಲೇಯರ್ಡ್ ಫ್ಲವರ್ ಪಾಟ್ ಹಿಂಗೆ ಕಾಣಿಸ್ತಾ ಇರುತ್ತೆ, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಡಕ್ಕನ ಅಂದ್ಕೊಂಡು ಇಟ್ ಇಸ್ ನಾಟ್ 3 ಲೇಯರ್ಸ್ ಬರುತ್ತೆ. ಇದು ಫ್ಲವರ್ ಪಾಟೇ 3 ಲೇಯರ್ಡ್ ಬರುತ್ತೆ, ಹೆಡ್ಡು, ಬಾಡಿ ಆ್ಯಂಡ್ ಟೇಲ್ ಅಂತ. ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು ಡಿಫ್ರೆಂಟ್ ಅಂತ ಹೇಳ್ಬೋದು. ನಾನು ಪಟಾಕಿ ಹೊಡೆದಿರೋದ್ರಲ್ಲಿ ಈ ಸತಿ ಚೆನ್ನಾಗಿತ್ತು. ನೋಡಿ ಇದು ಹೆಂಗಿದೆ ಅಂತ. ಇದಾದಮೇಲಿಂದ ನನ್ನ ಹಸ್ಬೆಂಡ್ ವೆರೈಟಿ ಆಫ್ ಶಾರ್ಟ್ಸ್ನ ಹೊಡೆದ್ರು, ನನ್ನ ತಂಗಿನೂ ಹೊಡೆದ್ಲು. ನನಗೆ ಭಯ ಆಗ್ತಾಯಿತ್ತು ಇದು ಹೊಡೆಯೋಕ್ಕೆ. ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ಶಾರ್ಟು ಮೇಲ್ಗಡೆ ಹೋಗಿ ಈ ಥರ ಬ್ಲಾಸ್ಟ್ ಆಗುತ್ತೆ. ನಂಗೆ ತುಂಬ ಇಷ್ಟ ಆಯಿತು, ತುಂಬ ಸಖತ್ತಾಗಿ ಕಾಣಿಸ್ತಾ ಇತ್ತು. ಇದರಲ್ಲೇ ವೆರೈಟಿ ಹೊಡೆದ್ವಿ, ಚೆನ್ನಾಗಿತ್ತು ತುಂಬ. ಹೀಗೆ ಡಿಫ್ರೆಂಟ್ ಶಾರ್ಟ್ಸ್ನ ಹೊಡೆದ್ವಿ. ತುಂಬ ಚೆನ್ನಾಗಿತ್ತು ಈ ಸತಿ ದೀಪಾವಳಿ. ಅದಾದಮೇಲೆ ನಮ್ಮ ಡೇನ ಎಂಡ್ ಮಾಡಿದ್ವಿ ಬೈ ಪ್ಲೇಯಿಂಗ್ ಕಾರ್ಡ್ಸ್. ಯಾ, ದಿಸ್ ಇಸ್ ಆಲ್ ಅಬೌಟ್ ಮೈ ದಿವಾಲಿ. ಸೊ ಕಮೆಂಟ್ ಮಾಡಿ ಇಫ್ ಯು ಲೈಕ್ ಇಟ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.